ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಒಂದು ಈಸಿಯಾದ ಟೇಸ್ಟಿಯಾದ ಮಟನ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ. ಇದು ವಿದಿನ್ 15 ಮಿನಿಟ್ಸ್ ಒಳಗನ ಆಗೋಗ್ಬಿಡುತ್ತೆ. ಭಾಳ ಮಸಾಲೆ ಏನು ಬೇಕಾಗಂಗಿಲ್ಲ. ಮನೆಯಲ್ಲಿರುವ ಐಟಮ್ಸನ್ನು ಯೂಸ್ ಮಟನ್ ಮಾಡೋದನ್ನು ತೋರಿಸಿದ್ದೀನಿ. ಇದು ಹೆಂಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಚಾಪ್ಸ್ ಹೆಂಗೆ ಮಾಡಿದೆ ಅಂತೇಳಿ ನೋಡ್ಕೊಂಡು ಬನ್ನಿರಿ. ಈಗ ಒಂದು ಕುಕ್ಕರ್ ಇಟ್ಟೀನಿ ರೀ. ಕುಕ್ಕರ್ ಒಳಗೆ ಒಂದು 2 ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಇದು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ದೆ, ಅದ ಎಣ್ಣೆನ ಹಾಕ್ಕೊಂಡೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡು ಬನ್ನಿರಿ. ಈಗ ಒಂದು 2 ಉಳ್ಳಾಗಡ್ಡಿ, ಒಂದು 2 ಟೊಮೆಟೊ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂತೇಳಿ ಹಾಕ್ಕೊಂಡೀನಿ. ಇಲ್ಲ ಅಂತಂದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸಪ್ರೇಟಾಗಿ ಹಾಕ್ಕೊಡ್ರಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡ್ರಿ. ಈಗ ಎಣ್ಣೆ ಚೆಂದಂಗೆ ಕಾದೈತೆ ನೋಡ್ರಿ. ಕಾದ್ಮೇಲೆ ಒಂದು 3/4 kg ಮಟನ್ ಹಾಕ್ಕೊಂಡಿದ್ದೆ ನಾನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಚೆಂದಂಗೆ ಕಲಿಸ್ಕೊತೀನಿ ರೀ. ಇದು ಒಂದು ಸ್ವಲ್ಪ ಮಟನ್ ನೀರು ಬಿಡೋವರೆಗೂ ಒಂದು ಸ್ವಲ್ಪ ಕಲಿಸ್ಕೋಬೇಕ್ರಿ. ಇದನ್ನು ಮಟನ್ ಚೆಂದಂಗೆ ನೀರು ಬಿಟ್ಟಂದ್ರೆ ಮಟನ್ ಚೆಂದಂಗೆ ಕುದಿತೈತಿ. ಈಗ 2 ಸ್ಪೂನ್ದಷ್ಟು ಗರಂ ಮಸಾಲ ಪೌಡ್ರು, 1 ಸ್ಪೂನ್ದಷ್ಟು ಪೆಪ್ಪರ್ ಪೌಡ್ರು, 2 ಸ್ಪೂನ್ದಷ್ಟು ಧನಿಯಾ ಪೌಡ್ರು, ಅರ್ಧ ಸ್ಪೂನು ಜೀರಿಗೆ ಪೌಡ್ರು, ಇದೆಲ್ಲ ಹಾಕಿ ಚೆಂದಂಗೆ ಕಲಿಸ್ಕೊಂಡ್ಬಿಡೋಣ್ರಿ. ಈಗ ಮಟನ್ ಒಂದು ನೀರು ಬಿಟ್ಟ ಮೇಲೆ ನಾನು ಇವೆಲ್ಲ ಮಸಾಲ ಪೌಡ್ರ್ಗಳನ್ನು ಹಾಕ್ಕೊಂಡೀನಿ. ಇದು ನೋಡ್ರಿ, ತಿನ್ನಕ್ಕೆ ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ. ಬಿರಿಯಾನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ರೀ. ಇದು ಬಿರಿಯಾನಿ ಏನಾರು ಮಾಡ್ಕೊಂಡ್ರಂದ್ರೆ ಈ ಥರ ಚಾಪ್ಸನ್ನು ಮಾಡ್ಕೊಂಡು ನೋಡ್ರಿ, ಸೂಪರ್ ಆಗಿರುತ್ತೆ. ಇದು ನೋಡ್ರಿ, ಮಸಾಲ ಚೆಂದಂಗೆ ನುಣ್ಣಗೆ ರುಬ್ಕೊಂಡಿದ್ದೆ ನಾನು. ಈಗ ಇದ್ರೊಳಗೆ ಹಾಕಿ ಚೆಂದಂಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರಿ. ಇದು ಚೆಂದಂಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ನೀರು ಹಾಕ್ಕೋಬೇಕಾಗತ್ತೆ ರೀ. ಈಗ ಇನ್ನೂವರೆಗೂ ನಾನು ಒಂದು ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ ನಾನು. ಇದು ಮಟನ್ ನೀರು ಬಿಟ್ಟಿತ್ತು ಮತ್ತು ಮಸಾಲ ಏನು ಹಾಕ್ಕೊಂಡಿದ್ನಲ್ಲ ಅದನ್ನಷ್ಟೇ. ಇವಾಗ ಒಂದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ ರೀ. ಒಂದು ಅರ್ಧ ಗ್ಲಾಸಷ್ಟೇ ನೀರು ಹಾಕ್ಕೊಂಡೀನಿ ನಾನು. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಿಲ್ಲ. ಜಾಸ್ತಿ ನೀರು ಹಾಕ್ಕೊಂಡ್ವಿ ಅಂತಂದ್ರೆ ಸಾರು ಥರ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ತಿಕ್ಕಾಗಿ ಗ್ರೇವಿ ಆಗಲಿ ಅಂಥೇಳಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದು 4 ವಿಷಲ್ ಮಾಡ್ಕೊಂಡೀನಿ ರೀ. ಮಟನ್ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ ನೋಡಿರಿ. ಮಟನ್ ಚಾಪ್ಸು ರೆಡಿ ಆಯ್ತು ನೋಡಿರಿ. ಇದು ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಬಿರಿಯಾನಿ ಜೊತೆ ಹೇಳಿ ಮಾಡಿಸಿದ್ದು ರೆಸಿಪಿ ಇದು ನೋಡಿರಿ. ಒಂದು ಸರಿ ಟ್ರೈ ಮಾಡಿರಿ, ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ, ನಾಳೆ ಸಿಗೋಣ.